ನೆಲಮಂಗಲದಲ್ಲಿ ಅಪಘಾತಕ್ಕೆ 6 ಮಂದಿ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿದ್ದ ಚಂದ್ರಂ ಕುಟುಂಬ ತೆರಳುವ ದೃಶ್ಯ ಲಭ್ಯ ಆಗಿದೆ. ನೆಲಮಂಗಲದಲ್ಲಿ ಭೀಕರ ಅಪಘಾತವಾಗಿತ್ತು. ಈ ಅಪಘಾತದಲ್ಲಿ 6 ಮಂದಿ ಬಲಿಯಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿದ್ದ ಚಂದ್ರಂ ಕುಟುಂಬ ತೆರಳುವ ದೃಶ್ಯ ಲಭ್ಯ ಆಗಿದೆ. ಕೊನೆ ಕ್ಷಣದ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಟೋಲ್ನಲ್ಲಿ ಕಾರಿನ ದೃಶ್ಯ ಸೆರೆಯಾಗಿದೆ. ಕಂಟೈನರ್ ಲಾರಿ ಪಲ್ಟಿಯಾಗಿ ನಡೆದಿದ್ದ ಭೀಕರ ಅಪಘಾತ. ಈ ಅಪಘಾತದಲ್ಲಿ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದ್ರು. ನೆಲಮಂಗಲ ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ನಗುತ್ತಾ ಅತ್ತ ಇತ್ತ ಮಕ್ಕಳು ನೋಡ್ತಾ ಇದ್ರು. 8 ಕಿಲೋಮೀಟರ್ ದೂರ ಸಾಗ್ತಾ ಇದ್ದಂತೆ ಈ ಘೋರ ದುರಂತ ಸಂಭವಿಸಿದೆ. ಒಂದೇ ಕುಟುಂಬದ 6 ಮಂದಿ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ನೆಲಮಂಗಲದ ಅಪಘಾತದಲ್ಲಿ 6 ಮಂದಿ ಬಲಿಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿದ್ದ ಚಂದ್ರಂ ಕುಟುಂಬ ತೆರಳುವ ದೃಶ್ಯ ಲಭ್ಯ ಆಗಿದೆ. ಕೊನೆ ಕ್ಷಣದ ಸಿಸಿಟಿವಿ ದೃಶ್ಯ ನಿಜಕ್ಕೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಮಕ್ಕಳು ಕೂಡ ಯಾವುದೇ ಮಕ್ಕಳಾಗಿರಬಹುದು, ಕಾರಿನಲ್ಲಿ ಕೂತ್ರೆ ಸಾಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಒಂದು ಪ್ರವಾಸಕ್ಕೆ ಅಂತ ಹೋದಾಗ ಬಹಳ ಎಂಜಾಯ್ ಮಾಡಬೇಕು ಅಥವಾ ನಮ್ಮ ಫ್ಯಾಮಿಲಿ ಜೊತೆಗೆ ಒಳ್ಳೆ ಸಮಯ ಕೊಡಬೇಕು ಅಂತ ಹೋಗ್ತಾ ಇದ್ರು. ಆದರೆ ಆ ದುರಾದೃಷ್ಟ ಅನ್ನೋದಿದೆಯಲ್ಲ, ನಿಜಕ್ಕೂ ಕೂಡ ಆ ವಿಧಿಯ ಆಟದ ಮುಂದೆ ನಾವು ಏನೂ ಅಲ್ಲ ಅಂತ ಅನ್ಸುತ್ತೆ. ಇದನ್ನು ಗಮನಿಸಿದ್ರೆ ಪಾಪ ಅವ್ರದ್ದು ಏನೂ ತಪ್ಪಿರಲಿಲ್ಲ. ಆದರೆ ಆ ವಿಧಿಯ ಆಟದಿಂದಾಗಿ ಒಂದೇ ಕುಟುಂಬದ 6 ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ. ಮಕ್ಕಳು ಕೂಡ ಇಷ್ಟು ಮುದ್ದಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೋಡ್ತಾ ತಮ್ಮ ತಂದೆ ತಾಯಿಯ ಜೊತೆ ಅಂದರೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದು ಕೂಡ ಒಂದು ವ್ಯಾಲ್ಯೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲ ಕುಟುಂಬದಸ್ಥರು ಕೂಡ ಒಟ್ಟಾಗಿ ಹೋಗಿದ್ರು. ಆದರೆ ವಿಧಿಯಾಟದ ಮುಂದೆ ನಾವು ಏನೂ ಅಲ್ಲ ಅನ್ನೋದಕ್ಕೆ ಇದೊಂದು ವಿಡಿಯೋನೇ ಸಾಕ್ಷಿ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದು ಕೊನೆ ಕ್ಷಣದ ಸಿಸಿಟಿವಿ ದೃಶ್ಯ. ಇದು ಟೋಲ್ನಲ್ಲಿ ಕಾರ್ನ ದೃಶ್ಯ ಸೆರೆಯಾಗಿರೋದು. ಅಂದರೆ ಟೋಲ್ನಲ್ಲಿ ಏನು ಹಣ ಪಾವತಿ ಮಾಡೋದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಟೋಲ್ನಲ್ಲೂ ಕೂಡ ಕ್ಯಾಮ್ರಾಗಳಿರ್ತಲ್ಲ, ಅಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ನಿಜಕ್ಕೂ ಕೂಡ ಆ ಅಪಘಾತ ಏನಿದೆ ಎಂಥವ್ರನ್ನೇ ಕೂಡ ಭಯ ಪಡಿಸುತ್ತೆ. ಅಂತಹ ಭೀಕರ ಅಪಘಾತ ಆಗಿತ್ತು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ನಮಗೆ ಬೇಜಾರಾಗುತ್ತೆ. ಇನ್ನು ಆ ಕುಟುಂಬದವರು ಯಾವ ರೀತಿ ದುಃಖನ ಬರೆಸ್ಕೊಂಡಿದ್ದಾರೆ ಅಂತ. ಖಂಡಿತ ಸಾಹಿತ್ಯ. ನೆಲಮಂಗಲದಲ್ಲಿ ಏನು ಒಂದು ಆ ಕಂಟೈನರು ಐಷಾರಾಮಿ ಕಾರ್ ಮೇಲೆ ಕಂಟೈನರ್ ಪಲ್ಟಿಯಾಗಿ ಐಷಾರಾಮಿ ಕಾರ್ ಮೇಲೆ ಬೀಳುತ್ತೆ. ಆ ಕಾರು ತಕ್ಷಣ ಅಲ್ಲೇ ಜಖಂಗೊಳ್ಳುತ್ತೆ. ಆ ಕಾರಲ್ಲಿದ್ದಂತಹ 6 ಮಂದಿ ಆ ತಕ್ಷಣ ಸ್ಪಾಟಲ್ಲೇ ಸಾವನ್ನು ಸಂಭವಿಸ್ತಾರೆ. ಅದಕ್ಕಿಂತ ಹಿಂದೆ ಏನು ಆ ಸಾವು ಸಂಭವಿಸೋಕ್ಕಿಂತ ಮುಂಜೆ ಅಂದರೆ ಒಂದು 8 ಕಿಲೋಮೀಟರ್ ದೂರಿಂದ ಬರುವಂಥ ಸುಮಾರು ಒಂದು 8 ಕಿಲೋಮೀಟರ್ ಬರುವಂತಹ CCTV ದೃಶ್ಯ ಈಗ ಆ ಪವರ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಅಂದರೆ ಏನು ಅವರಿಗೆ ಗೊತ್ತಿರಲ್ಲ ಮುಂದೆ ಆ ಸಾವು, ಯಾರಿಗೆ ತಾನೇ ಸಾವು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಯಥಾ ಪ್ರಕಾರ ಬರಬೇಕಾದ್ರೆ ಅವರು ತಮ್ಮ ಊರಿನಂತ ತಳ್ಳಬೇಕಾದ್ರೆ ಆ ನೆಲಮಂಗಲದ ಟೋಲ್ ಬಳಿ ಬರ್ತಾರೆ. ನೆಲಮಂಗಲದ ಟೋಲ್ ಬಳಿ ಬರುವಾಗ ಆ ಕಾರಲ್ಲಿದ್ದಂತಹ ಕುಟುಂಬ ಏನು ಅಂದರೆ ಮಕ್ಕಳು ಇರ್ತಾರೆ. ಮಕ್ಕಳು ಕೂಡ ಆ ಕಡೆ ಈ ಕಡೆ ನೋಡುವಂಥದ್ದು, ಫ್ಯಾಮಿಲಿ ಜೊತೆ ಮಾತಾಡುವಂಥದ್ದು ಕೆಲಸ ಮಾಡುತ್ತೆ. ಅದೆಲ್ಲ ಚಿತ್ರೀಕರಣ ಅಂದರೆ ಅವ್ರ ಸಾವಿಗೂ ಹಿಂದೆ ಸುಮಾರು 10 ನಿಮಿಷ ಹಿಂದೆ ಅವರ ಎಲ್ಲ ಅಂದರೆ ಅವರ ಒಂದು ಚಲನವಲನಗಳು ಈಗ ನೆಲಮಂಗಲದ ಟೋಲ್ ಬಳಿ ಇರುವಂತಹ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಆ CCTV ದೃಶ್ಯಗಳು ಕೂಡ ಈಗ ಪವರ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಸುಮಾರು ಆ ನೆಲಮಂಗಲ ಟೋಲನ್ನು ಬಳಿ ದಾಟಿ ಮುಂದೆ ಹೋಗ್ತಾರೆ. ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಆ ನೆಲಮಂಗಲದಲ್ಲಿ ಆ ಕಂಟೈನರ್ಗೆ ಸಿಲುಕಿ ಕಾರ್ ಜಖಂಗೊಂಡು ಮೃತಪಟ್ಟಂತಹ ಆ ಕುಟುಂಬದ 6 ಮಂದಿ ಮೃತಪಡ್ತಾರೆ. ಈಗ ಅದರ CCTV ಫುಟೇಜ್ ಈಗ ಪವರ್ ಟಿವಿಗೆ ಲಭ್ಯ ಆಗಿರುವಂಥದ್ದು ಸಾಹಿತ್ಯ.